ಆಗ ಯಾರ್ಯಾರಿಗೆ ಏನೇನು ಗ್ಯಾರಂಟಿ ಕೊಡಬೇಕು ಅನ್ನುವಂಥದ್ದು ಗೊತ್ತಿರಲಿಲ್ಲ. ಸುಮ್ಮನೆ ಎಲ್ಲರಿಗೂ ಎದ್ವಾ ತದ್ವಾ ಕೊಟ್ಟಿದ್ದು. ಹಿಂದೆ ಒಂದೆರಡು ಜನ ಇದಕ್ಕೆ ಸಂಬಂಧಪಟ್ಟಂಗೆ ದನಿ ಎತ್ತಿದ್ರು. ಡಿ ಕೆ ಶಿವಕುಮಾರ್ ಕೂಡ ಈ ಕೆಲ ಜನಗಳು ಹೇಳ್ತಾ ಇದ್ದಾರೆ ಎಲ್ರಿಗೂ ಈ ರೀತಿ ಬಸ್ ಫ್ರೀ ಕೊಡುವಂಥದ್ದು ತಪ್ಪು ಅಂತ ಹೇಳ್ತಾ ಇದ್ದಾರೆ ಅಂದಾಗ ಅವ್ರನ್ನ ಬಾಯಿ ಮುಚ್ಚಿಸ್ಬಿಟ್ಟಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರದ್ದೇ ಆಡಳಿತ. ಹಿಂಗಾಗೇನು ಅಂತಂದರೆ ಅವ್ರು ಯಾವ ಹೆಜ್ಜೆಯನ್ನು ಬೇಕಾದರೂ ಇಡಬಹುದು. ನೋಡಿ, ಈಗ ಗೃಹಲಕ್ಷ್ಮಿ ಬಳಿಕ ಗೃಹ ಜ್ಯೋತಿ ಯೋಜನೆಗೆ ಮೇಜರ್ ಸರ್ಜರಿ ಶುರು ಆಗ್ತಾ ಇದೆ. ಆಗಬೇಕು, ಖಂಡಿತ ಆಗಬೇಕು. ಏನ್ರಿ ತೀರಾ 1,70,00,000 ಕುಟುಂಬಗಳು ತೀರಾ ಫ್ರೀ ವಿದ್ಯುತ್ ಪಡಿತವೆ ಅಂತಂದರೆ ಒಂದು ನೆಲೆ ಬೆಲೆ ಬೇಡವಾ? 200 ಯೂನಿಟ್ ತನಕ ಫ್ರೀ. ಅವಾಗ ಈ ಕಾಕಯ್ಯಂಗೂ ಫ್ರೀ, ಮಾದೇವಪ್ಪಂಗೂ ಫ್ರೀ. ಹೇಳಿದ್ದೆ 200 ಯೂನಿಟ್ವರೆಗೆ ವಿದ್ಯುತ್ ಫ್ರೀ ಅಂತ ಆಗಿದ್ದು. 440 ಕೋಟಿ ರೂಪಾಯಿ ಪ್ರತಿ ತಿಂಗಳು ವೆಚ್ಚ ಆಗುತ್ತೆ ಗೃಹಜ್ಯೋತಿ ಯೋಜನೆಗೆ ಒಂದಕ್ಕೆ. ಏನಿದ್ರ ಅರ್ಥ? ಬರೀ ಗೃಹ ಬಳಕೆಗೆ ಮಾತ್ರ ಅಲ್ಲ, ಮನೆಗೆ ಈ ಕರೆಂಟ್ ಕೊಟ್ಟರೆ ಓಕೆ, ಮನೆಗೆ ಮಾತ್ರ ಅಲ್ಲ, ಈ ವಾಣಿಜ್ಯ ಬಳಕೆಗೂ ಕೂಡ ಫ್ರೀ ವಿದ್ಯುತ್. ಮಳಿಗೆಗಳಿಗೂ ಕೂಡ ಎಳ್ಕೊಂಡ್ಬಿಟ್ಟಿದ್ದಾರೆ. ಬೇರೆ ರಾಜ್ಯದವರು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಫ್ರೀ ವಿದ್ಯುತ್ತನ್ನು. ಇದಪ್ಪ ಸಂಗತಿ. ಆಧಾರ್, KYC, ಫೋನ್ ನಂಬರ್ ಇದೆಲ್ಲದನ್ನು ಕೂಡ ಪರಿಶೀಲನೆ ಮಾಡಬೇಕು. ಯಾಕಂದರೆ ಯಾವುದೋ ನಂಬರ್ ಕೊಟ್ಟಿರ್ತಾರೆ, ಇನ್ಯಾರ್ದೋ ಸತ್ತವ್ರ ಹೆಸರಿನ ಮೇಲೆಲ್ಲ ದುಡ್ಡು ಹೊಡಿತಾ ಇದ್ದಾರೆ. ನೋಡಿ, ಲಕ್ಷ್ಮೀ ಯೋಜನೆದು ಯಾರ ಅಪ್ಪನ ಮನೆ ದುಡ್ಡು ಯಾರು ಕೊಡಬೇಕು? ಟ್ಯಾಕ್ಸ್ ಕಟ್ಟುವಂಥ ಟ್ಯಾಕ್ಸ್ ಕಟ್ತಾರೆ. ಟ್ಯಾಕ್ಸ್ ಮನಿನ ಇವರು ಈ ರೀತಿ ಹಂಚ್ತಾರೆ. ಏನು ಅರ್ಥ ಇದು? ಹಾಗಾಗೇ ಡಿ ಕೆ ಶಿವಕುಮಾರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲವನ್ನೂ ಕೂಡ ಆಧಾರ್, KYC, ಫೋನ್ ನಂಬರ್, ಸೇವಾ ಸಿಂಧು ಪೋರ್ಟಲ್ನಲ್ಲಿ ವೆರಿಫಿಕೇಷನ್ ಆಗಬೇಕು. 2 ದಿನದಲ್ಲಿ ಸರ್ಕಾರದಿಂದ ಅಧಿಕೃತ ಆದೇಶ ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಪರಿಷ್ಕರಣೆಯ ಬಗ್ಗೆ ಇಲಾಖೆಗೆ ನಿಖರ ಮಾಹಿತಿ ನೀಡಬೇಕು. ಸುಮ್ಮನೆ ಯಾಮಾರಿಸಿದ್ರೆ ಆಗಲ್ಲ. ಇನ್ನು ಡಿ ಕೆ ಶಿವಕುಮಾರ್ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ವೋಟ್ ಇದ್ದವರಿಗೆ ಮಾತ್ರ ಗ್ಯಾರಂಟಿ. ಇದು ಗ್ಯಾರಂಟಿಗಳಿಗೆ ನೀವು ಫೋಟೋ ಕೊಡಬೇಕು, ದಾಖಲೆ ಕೊಡಬೇಕು. ಆವಾಗ ತರಾತುರಿನಲ್ಲಿ ಯಾರ್ದೋ ನಂಬರ್ ಕೊಟ್ಟರು, ಆದರೆ ಹಣ ಯಾರ್ದೋ ಅಕೌಂಟಿಗೆ ಹೋಗ್ತಾ ಇದೆ. ನಾವು ಕರ್ನಾಟಕದವ್ರಿಗೆ ಮಾತ್ರ ಕೊಡೋದು, ಇಲ್ಲಿ ವೋಟ್ ಇರಬೇಕು ನಿಮ್ಮದು, ಅಂಥವ್ರಿಗೆ ಮಾತ್ರ ಕೊಡ್ತೀವಿ. ಡಿ ಕೆ ಶಿವಕುಮಾರ್ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ವಿರೋಧ ಪಾರ್ಟಿಯವರು ಇರೋದೇ ಟೀಕೆ ಮಾಡೋಕ್ಕೆ. ವಿರೋಧ ಪಾರ್ಟಿಯವರು ಏನೇ ಒಳ್ಳೇದು ಮಾಡಿದ್ರು ಅದನ್ನು ತಡೆಯೋಕ್ಕೆ ಇರೋದು. ಅವರೇನು ಒಳ್ಳೇದಕ್ಕೆ ಏನಿಲ್ಲ. ಅವರು ನನಗೆ ಗೊತ್ತಿದೆ ಅದು. ಅವ್ರ ಕೈಯಲ್ಲಿ ಮಾಡೋಕ್ಕಾಗದೇ ಹೋದ ಕೆಲಸಗಳನ್ನೆಲ್ಲ ನಾವು ಮಾಡ್ತಾಯಿದ್ದೀವಿ. ಗ್ಯಾರಂಟಿನ ನಾವು ವಾಪಸ್ಸು ಯಾರು ಕರೆಕ್ಟು ಫೋಟೋಸು ಐಡೆಂಟಿಫಿಕೇಷನ್ ಬೇಕು. ಆಗ ಏನೋ ತರಾತುರಿಲಿ ಕೆಲವರೆಲ್ಲ ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ, ಯಾರ್ದೋ ಅಕೌಂಟ್ಗೆ ದುಡ್ಡು ಹೋಗ್ತಾ ಇದೆ. ನಮಗೆ ನೇರವಾಗಿ ಕರೆಕ್ಟಾಗಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗಬೇಕು. ಯಾರ್ಯಾರೋ ಡ್ರಾ ಮಾಡ್ತಾ ಇದ್ದಾರೆ, ಅದೆಲ್ಲ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ. ಆಮೇಲೆ ಕರ್ನಾಟಕದವ್ರಿಗೆ ನಾವು ಈ ಗ್ಯಾರಂಟಿ ಕೊಡ್ತಾ ಇರೋದು, ಹೊರಗಡೆ ರಾಜ್ಯದವ್ರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಬಸ್ಸಲ್ಲಿ ಕರೆಂಟು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾರು ವೋಟ್ ಇದೆ ಅವ್ರಿಗೆ ಕೊಡಬೇಕು. ವೋಟ್ ಇಲ್ಲದೆ ಹೋದವ್ರಿಗೆ ಯಾರು ಕೊಡ್ಬೇಕು? ಯಾಕೆ ಕೊಡ್ಬೇಕು ನಾವು? ಸೊ ನಾವು ಇಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಉಪಯೋಗ ಮಾಡಬೇಕು. ಈಗಾಗಲೇ ಕ್ಯಾಬಿನೆಟಲ್ಲಿ ಬಸ್ ಅವ್ರಿಗೆಲ್ಲ ಒಂದು ಐಡೆಂಟಿಫಿಕೇಷನ್ ಕಾರ್ಡ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹಿಂದೆನೇ ತೀರ್ಮಾನ ಮಾಡಿದ್ವಿ, 3 ತಿಂಗಳಿಂದಲೇ. ಆ ಪ್ರೊಸೀಜರು ನಡೀತಾ ಇದೆ. ಸೊ ಅದನ್ನು ಸ್ಟ್ರೀಮ್ ಲೈನ್ ಮಾಡ್ತೀವಿ ಅಷ್ಟೇ. ಯಾರಿಗೂ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋದಿಲ್ಲ. ನಿಲ್ಲಿಸೋದು ನಮ್ಮ ಕಾರ್ಯಕ್ರಮ ಅಲ್ಲ. ನಾವು ಇಡೀ ದೇಶಕ್ಕೆ ಮಾದರಿ. ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ. ಮಹಾರಾಷ್ಟ್ರ ಅವ್ರು ತೊಗೊಂಡ್ರು, ಮಧ್ಯಪ್ರದೇಶ ಅವ್ರು ತೊಗೊಂಡ್ರು, ತಮಿಳ್ನಾಡವ್ರು ತೊಗೊಂಡ್ರು, ಆಂಧ್ರ ಪ್ರದೇಶ ಅವ್ರು ತೆಗೆದುಕೊಂಡ್ರು, ಬೇರೆ ಬೇರೆ ಯಾವ್ಯಾವ ರಾಜ್ಯ ಎಲೆಕ್ಷನ್ಗೆ ಹೋಯ್ತು ಅವರೆಲ್ಲ ನಮ್ಮ ಗ್ಯಾರಂಟಿನೇ ತೆಗೆದುಕೊಂಡ್ರು. ಯಾಕೆ ಅಂದರೆ ಬೆಲೆಗಳೆಲ್ಲ ಗಗನಕ್ಕೆ ಹೋಯ್ತು, ಆದಾಯ ಎಲ್ಲ ಪಾತಾಳಕ್ಕೆ ಹೋಯ್ತು. ಈಗೂ ಎಲ್ಲದಕ್ಕೂ ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯಾರಿಗೂ ನಿಲ್ಲಿಸಲ್ಲ. ಬಟ್ ಯಾರು ಕರೆಕ್ಟಾಗಿದ್ದಾರೆ ಅವ್ರು ತಲುಪಬೇಕು, ಅವ್ರು ಉಪಯೋಗಿಸ್ಕೊಳ್ಬೇಕು. ಕೆಲವ್ರು ಏನು ಮಾಡ್ತಾ ಇದ್ದಾರೆ, ಇದನ್ನು ಈ ಪೋಂಜಿ ಸ್ಕೀಮ್ಗೆ ಆ ದುಡ್ಡು ಹೋಗ್ತಾ ಇದೆ, ಮಿಸ್ಯೂಸ್ ಆಗ್ತದೆ. ನಾವು ಬದುಕಲಿ ಅಂತ ಕೊಟ್ಟಿದ್ದೀವಿ. ಅವನು ಯಾವ ಸಾಲ ಕೊಟ್ಬಿಟ್ಟು ಅವನು 2%, 36% ಬಡ್ಡಿ ಕೊಡ್ತೀನಿ, 40% ಬಡ್ಡಿ ಕೊಡ್ತೀನಿ,
ಅಂತ ಅಂದ್ಬಿಟ್ಟು ಪ್ರತಿ ತಿಂಗಳು ಕಟ್ಸ್ಕೊತಾ ಇದ್ದಾರೆ. ಈಗ ಬೆಳಗಾಮಲ್ಲಿ ನೋಡೋದಲ್ಲ ನೀವೆಲ್ಲ, ದಾವಣಗೆರೆ ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೀನಿ, ಎಲ್ಲೆಲ್ಲಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ತಾಲೂಕ್ ಪಂಚಾಯತಿಲಿ ಯಾರ್ಯಾರಿಂಥ ಸ್ಕೀಮ್ಗಳಿದೆ, ಆ ವಿನ್ ಅಂತ ಬಂತು, IMA ಬಂತು, ಅವೆಲ್ಲ ಬಂತಲ್ಲ, ಅವೆಲ್ಲ ಕಡಿವಾಣ ಅಂತೂ ಹಾಕಬೇಕು. ಆ ದೃಷ್ಟಿಯಿಂದ ನಾನು ಅವ್ರಿಗೆ ಮಾರ್ಗದರ್ಶನ ಕೊಟ್ಟಿದ್ದೀನಿ. ಇದು ನಮ್ಮ ಪ್ರೀತಿ, ನಮ್ಮ ಹೃದಯದಿಂದ ಕೊಟ್ಟಂಥ ಪಂಚ್ ಗ್ಯಾರಂಟಿ. ಈ ಗ್ಯಾರಂಟಿನ ಹಾಳು ಮಾಡ್ತೀನಿ. ನಮ್ಮ ಹೆಣ್ಮಕ್ಳು, ಹೆಣ್ಣು ಕುಟುಂಬದ ಕಣ್ಣು, ಅವ್ರಿಗೆ ಶಕ್ತಿ ಜಾಸ್ತಿ ಸಿಗಬೇಕು, ಮನೆ ಬೆಳಗಬೇಕು. ಆ ದೃಷ್ಟಿಯಿಂದ ಕೊಟ್ಟಿರೋ ಗ್ಯಾರಂಟಿ, ದೇಶಕ್ಕೆ ಮಾದರಿ ಇರೋ ಗ್ಯಾರಂಟಿ. ಯಾವ ಕಾರಣಕ್ಕೆ ನಿಲ್ಲಿಸೋದಿಲ್ಲ. ಪಾಪ ಅಪೋಸಿಷನ್ ಪಾರ್ಟಿಯವ್ರು ಮಾತಾಡ್ತಾ ಇರಲಿ. ಬನ್ನಿ, ಪ್ರಸನ್ನ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಈ ಹೇಳಿರೋದ್ರಲ್ಲಿ ಒಂದು ಅರ್ಥ ಇದೆ. ನಿಮಗೆ ನಿಜಕ್ಕೂ ಇಲ್ಲಿ ID ಕಾರ್ಡ್ ಇರಬೇಕು, ವೋಟರ್ ಕಾರ್ಡ್ ಇರಬೇಕು, ವೋಟ್ ಹಾಕುವಂಥವ್ರಿಗೆ ಮಾತ್ರ. ಅಂದರೆ ನೀವು ಇಲ್ಲಿಯವ್ರು ಅಲ್ವೇ ಅಲ್ಲ ಅಂತಂದರೆ, ಇಲ್ಲಿ ವೋಟೇ ಹಾಕಲ್ಲ ಅಂದರೆ ನಿಮ್ಗೆ ಯಾಕೆ ಕೊಡಬೇಕು ಅನ್ನುವಂಥದ್ದು ಅವ್ರ ಪ್ರಶ್ನೆ. ನಿಜ, ಇದು ಬರೀ ಏನು ಅಂತಂದರೆ ಈ ಕರ್ನಾಟಕದ್ದಲ್ಲ, ಇದು ಬೇರೆ ಬೇರೆ ಅಲ್ಲಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಏನೇನು ಮಾಡಿದಾರಲ್ಲ ಅವರೆಲ್ಲರೂ ಕೂಡ ಹೊರಗಡೆ ಬಂದಿರುವಂಥವ್ರು ಇಲ್ಲಿ ಎಂಜಾಯ್ ಮಾಡಿ ಅಂತಲ್ಲ. ಅವ್ರು ತಗೋಬೇಕು, ಓಟ್ ಹಾಕಬೇಕು, ಓಟಿಗೋಸ್ಕರನೇ ಮಾಡಿರುವಂಥದ್ದು. ಅದು BJP ಮಾಡಿರಲಿ, ಅದು ಕಾಂಗ್ರೆಸ್ ಮಾಡಿರಲಿ, ಅದು ಬೇರೆ ಯಾವುದೇ ಪಾರ್ಟಿ ಮಾಡಿರಲಿ, ಪ್ರಶ್ನೆ ಬೇರೆ. ಹಿಂದೆ ಅವಸರವಾಗಿ ಮಾಡಿದ್ರು. ಎಂಥ ದುರಂತ ಸಂಗತಿ ಅಂತಂದರೆ ಪ್ರಸನ್ನ, ಈ 3 ವರ್ಷಗಳ ಕಾಲ ಯಾರು ತಗೊಂಡ್ರು, ಏನು ಎತ್ತ, ಅದ್ರ ಬಗ್ಗೆ ಯಾವ ಮಾಹಿತಿನೂ ಇರಲಿಲ್ವರ್ರಿ. ಕರ್ಮ ಏನು, ಅದ್ರ ಬಗ್ಗೆ ಪುಂಖಾನುಪುಂಖವಾದ ಈ ಕಥೆಗಳು ಬೇರೆ. ಅವರೇನೋ ಯಾವುದೋ ಈ ದುಡ್ಡನ್ನು ಬಳಸ್ಕೊಂಡು ಏನೋ ಉದ್ಯಮ ಮಾಡಿಬಿಟ್ರಂತೆ, ಏನೋ ಭಾಳ ಉದ್ಧಾರ ಆಗಿಬಿಟ್ರಂತೆ, ಮನೆ ಕಟ್ಕೊಂಡ್ಬಿಟ್ರಂತೆ, ಈ ಥರದ್ದೆಲ್ಲ ಪುಂಖಾನುಪುಂಖವಾದ ಕಥೆಗಳನ್ನು ಪೋಣಿಸಿದ್ದೆ. ಈಗ ಗೊತ್ತಾಗಿದೆ DK ಶಿವಕುಮಾರ್ ಅವರಿಗೆ ಇದು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಿಂದೆ ಇದೇ DK ಶಿವಕುಮಾರ್ ಹೇಳಿದರು, ನಿಧಾನಕ್ಕೆ ಹೇಳಿದರು. ಕೆಲವರು ನನಗೆ ನೇರವಾಗಿ ಕೆಲವರು ಮೇಲ್ ಮಾಡಿದ್ದಾರೆ, ನೀವು ಯಾಕೆ ಇದನ್ನೆಲ್ಲ ಮಾಡ್ತೀರಿ, ನಮಗೆ ಕೊಡೋವಂಥ ಶಕ್ತಿ ಇದೆ, ನಾವು ಕೊಡ್ತೀವಿ, ನಮಗೆ ಯಾಕೆ ನೀವು ಫ್ರೀ ಬಸ್ ಕೊಡ್ತೀರಿ ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳಿದರು. ಆದರೆ ಅವ್ರು ಬಾಯಿ ಮುಚ್ಚುವಂಥ ಪ್ರಯತ್ನವನ್ನು ಹಿಂದೆ ಮಾಡಲಾಗಿತ್ತು. ಆದರೆ DK ಶಿವಕುಮಾರ್ ಅವ್ರದ್ದೇ ಆಡಳಿತ, ಈಗ ಅವ್ರ ಬಾಯಿ ಮುಚ್ಚಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಈಗ ಸರ್ಜರಿ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ತನಕ ಏನು ಎಂಜಾಯ್ ಮಾಡಿದಾರಲ್ಲ, ಈ ಸರ್ಕಾರಿ ಕೆಲಸ ಇರುವಂಥವರು ಕೂಡ ಬಳಸ್ಕೊಂಡಿದ್ದಾರೆ, ಬೇರೆ ಬೇರೆ ರಾಜ್ಯದವರು ಕೂಡ ಬಳಸ್ಕೊಂಡಿದ್ದಾರೆ. ಅವ್ರ ಮೇಲೆ ಕ್ರಮ ಏನು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರಸನ್ನ, ಏನಂತೀರಿ? ಹೌದು ರಂಗನಾಥ್, ಆದರೆ ಸರ್ಕಾರ ಇದನ್ನ ತಾನಾಗಿ ಕೊಟ್ಟಿರುವಂತಹ ಯೋಜನೆಗಳು, ಜನರು ಕೇಳಿ ಪಡೆದುಕೊಂಡಿರುವಂತಹ ಯೋಜನೆಗಳಲ್ಲ. ಸರ್ಕಾರ ತನ್ನ ಮತವನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ, ತನ್ನ ಅಧಿಕಾರದ ಗ್ಯಾರಂಟಿಗಳನ್ನ ಜನರಿಗೆ ಕೊಟ್ಟಂತಹ ಈ ಗ್ಯಾರಂಟಿಗಳು, ಈ ಕಾರಣಕ್ಕೋಸ್ಕರ ನೇರವಾಗಿ ಜನರ ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಜನರು ಕೂಡ ಯೋಜನೆಗಳನ್ನ ಪಡೆಯುವಂತಹ ಸಂದರ್ಭದಲ್ಲಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಒಂದೇ ಒಂದು ಷರತ್ತನ್ನು ಕೂಡ ಹಾಕಿರಲಿಲ್ಲ. ಒಬ್ಬರು ನಾಯಕರು ಉಚಿತ, ಖಚಿತ, ನಿಶ್ಚಿತ ಅಂತ ಹೇಳಿದ್ರೆ, ಇನ್ನೊಬ್ಬ ನಾಯಕರು ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ, ಈ ರೀತಿಯ ಧೋರಣೆಯನ್ನ ಸರ್ಕಾರವೇ ತೋರಿಸಿಕೊಟ್ಟಿತ್ತು. ಈ ಕಾರಣಕ್ಕೋಸ್ಕರ ಸಹಜವಾಗಿ ಯಾವುದೇ ರೀತಿಯ ಮಾನದಂಡಗಳು ಇಲ್ಲದಂತ ಕಾರಣಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳನ್ನ ಸಹಜವಾಗಿಯೇ ಜನ ಪಡೆದುಕೊಂಡಿದ್ದಾರೆ. ಈಗ ಸರ್ಕಾರಕ್ಕೆ ಎಲ್ಲೊಂದು ಕಡೆ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ನಿಜ, ಒಂದು ಆರ್ಥಿಕ ಶಿಸ್ತನ್ನ ಸರ್ಕಾರ ಪಾಲನೆ ಮಾಡಲೇಬೇಕಾಗುತ್ತೆ. ಆರ್ಥಿಕ ಶಿಸ್ತಿನ ಒಳಗಡೆ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡದೆ ಹೋದ್ರೆ, ನಾಳೆ ಕರ್ನಾಟಕವೇ ದಿವಾಳಿ ಆದ್ರೆ, ಅಥವಾ ಕರ್ನಾಟಕದ ಮೇಲೆ ಸಾಲದ ಹೊರೆ ಹೆಚ್ಚಾದ್ರೆ, ಅದಕ್ಕೂ ಕೂಡ ರಾಜ್ಯದ ಜನರೇ ಅದರ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ. ಹೀಗಾಗಿ ಇವತ್ತು ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ಆ ಒಂದು ಹೆಜ್ಜೆ ಸ್ವಲ್ಪ ಮಟ್ಟಿಗೆ ದಿಟ್ಟ ಹೆಜ್ಜೆ ಅಂತಲೇ ಹೇಳಬೇಕು. ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೊಂದು ಮಾನದಂಡ ಇರಲಿಲ್ಲ. ಕಳೆದ 3 ವರ್ಷಗಳಿಂದ GST ಹಣ ಆ ಒಂದು ಸಲ್ಲಿಕೆ ಮಾಡ್ತಾ ಇರುವಂತವರು ಕೂಡ ಗ್ಯಾರಂಟಿ ಯೋಜನೆಗಳನ್ನ ಪಡಿತಾ ಇದ್ದಾರೆ. ಅಂದ್ರೆ ಇಲಾಖೆಗಳು ಏನ್ ಮಾಡ್ತಾ ಇತ್ತು, ಸರ್ಕಾರಗಳು, ಸಂಬಂಧಪಟ್ಟಂತ ಸಚಿವರು ಏನ್ ಮಾಡ್ತಾ ಇದ್ರು ಅನ್ನುವಂಥದ್ದು ಬಹಳ ಪ್ರಶ್ನೆಗಳನ್ನ ಮೂಡಿಸುತ್ತೆ. ಮೃತಪಟ್ಟವರ ಹೆಸರಿನಲ್ಲಿ ಅವರ ಅಕೌಂಟಿಗೂ ಕೂಡ ಹಣ ಹೋಗ್ತಾ ಇದೆ ಅಂದ್ರೆ, ಕಳೆದ 5-6 ತಿಂಗಳಿಂದ ಸರ್ಕಾರ ಏನ್ ಮಾಡ್ತಾ ಇದೆ, ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಆಗುತ್ತೆ. ಜೊತೆಗೆ ಕಳೆದ 3 ವರ್ಷಗಳಿಂದ 1.5 ಲಕ್ಷ ಕೋಟಿಯಷ್ಟು ದೊಡ್ಡ ಮೊತ್ತ ಇದೀಗ ಜನರ ಅಕೌಂಟಿಗೆ ಹೋಗಿದೆ. ಜನರ ಕೈಯಲ್ಲಿ ಹಣ ಇದೆ ಅನ್ನುವಂಥದ್ದು ಒಂದು ಸಾಮಾಜಿಕವಾದಂತಹ ಜವಾಬ್ದಾರಿಯನ್ನ ನಾವು ಅದನ್ನ ಲೆಕ್ಕಕ್ಕೆ ತೆಗೆದುಕೊಂಡ್ರು ಕೂಡ ಸರ್ಕಾರದ ಆರ್ಥಿಕತೆಯ ವಿಚಾರದಿಂದ ಆ ಕೋನದಿಂದಲೂ ಕೂಡ ಯೋಚನೆಯನ್ನ ಮಾಡಬೇಕಾಗುತ್ತೆ. ಹೀಗಾಗಿ ಈ ಪರಿಷ್ಕರಣೆಯನ್ನ ನಾವು ನೇರವಾಗಿ ತಪ್ಪು ಅನ್ನೋದಕ್ಕೂ ಕೂಡ ಸಾಧ್ಯ ಇಲ್ಲ, ಹಾಗಂತ ಸರಿ ಅನ್ನೋದಕ್ಕೂ ಕೂಡ ಸಾಧ್ಯವಿಲ್ಲ. ಯಾಕೆಂದ್ರೆ ಅನ್ನಭಾಗ್ಯದಂತ ಯೋಜನೆಗಳಿಂದ ಸಾಕಷ್ಟು ಮಂದಿ ಹೊಟ್ಟೆಯ ಹಸಿವನ್ನ ನೀಗಿಸ್ಕೊಳ್ತಿದ್ದಾರೆ. ಇಂಥವನ್ನ ನಾವು ಕಡಿತ ಮಾಡ್ತೀವಿ ಅಂದ್ರೆ ಅದನ್ನ ಸಹಜವಾಗಿ ಸಾಮಾಜಿಕ ದೃಷ್ಟಿಕೋನದಲ್ಲೂ ಕೂಡ ವಿರೋಧಿಸಬೇಕಾಗುತ್ತೆ. ಆದ್ರೆ GST ಕಟ್ತಾ ಇರುವಂತವ್ರು, 3-4 ಮಹಡಿಯ ಮನೆಗಳನ್ನ ಹೊಂದಿರುವಂತವ್ರು, ಸದಾಶಿವನಗರದಲ್ಲಿ ಇರುವಂತವ್ರು ಕೂಡ 200 ಯೂನಿಟ್ನ ವಿದ್ಯುತ್ತನ್ನ ಉಚಿತವಾಗಿ ಪಡೆದುಕೊಳ್ತಾರೆ ಅಂದ್ರೆ ಸರ್ಕಾರ ಅದಕ್ಕೊಂದು ಮಾನದಂಡವನ್ನು ಹಾಕಬೇಕಾಗುತ್ತೆ. ಒಂದು ಆರ್ಥಿಕ ಚೌಕಟ್ಟಿನ ಒಳಗಡೆ, ಇತಿಮಿತಿಯ ಒಳಗಡೆ ಗ್ಯಾರಂಟಿ ಯೋಜನೆಗಳನ್ನ ಕೊಡಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ಸರ್ಕಾರ ತೆಗೆದುಕೊಂಡಿರುವಂತಹ ಈ ಒಂದು ನಿರ್ಧಾರ ಪರ ವಿರೋಧ ಚರ್ಚೆಗೆ ಖಂಡಿತವಾಗಿಯೂ ಕೂಡ ನಾಂದಿಯನ್ನ ಹಾಡಿದೆ.
ಯಾಕೆಂದರೆ ಮುಂದಿನ ಚುನಾವಣೆಗಳು ಕೂಡ ಗ್ಯಾರಂಟಿಯ ಯೋಜನೆಗಳ ಮೇಲೆ ನಿಂತಹ ಚುನಾವಣೆಗಳು. ಈ ಗ್ಯಾರಂಟಿ ಯೋಜನೆಗಳನ್ನ ತಕ್ಷಣ ನಿಲ್ಲಿಸಿ ಚುನಾವಣೆಗೆ ಹೋಗ್ತೀವಿ ಅಂಥೇಳಿ ಕಾಂಗ್ರೆಸ್ ಅಷ್ಟು ಧೈರ್ಯವನ್ನು ಕೂಡ ಮಾಡುವಂಥ ಪರಿಸ್ಥಿತಿಯಲ್ಲಿ ಇವತ್ತಿಲ್ಲ. ಈ ಎಲ್ಲ ಕಾರಣಕ್ಕೋಸ್ಕರ ಸರ್ಕಾರ ತೆಗೆದುಕೊಂಡಿರುವಂಥ ಹೆಜ್ಜೆಯ ಬಗ್ಗೆ ಪರ ವಿರೋಧದ ಚರ್ಚೆಯಂತೂ ಶುರುವಾಗಿದೆ. ಸಹಜವಾಗಿ ವಿರೋಧ ಪಕ್ಷಗಳು ಈ ಗ್ಯಾರಂಟಿ ಯೋಜನೆಗಳನ್ನ ಷರತ್ತು ರಹಿತವಾಗಿ ನೀವು ಕೊಡ್ತೀರಿ ಅಂತ ಚುನಾವಣೆ ಸಂದರ್ಭದಲ್ಲಿ ಹೇಳಿದರೆ, ಹೀಗಾಗಿ ಕೊಡಲೇಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ಬೋದು. ಸಿದ್ದರಾಮಯ್ಯನವರು ಇದ್ದಂಥ ಕಾಲದಲ್ಲಿ ಅವರು ನಿಭಾಯಿಸ್ತಾ ಇದ್ದಂಥ ರೀತಿ ಬೇರೆ ಆಗಿತ್ತು. ಸಿದ್ದರಾಮಯ್ಯನವರಿಗೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡಿ ಅನ್ನುವಂಥ ಸಲಹೆಗಳು ಬಂದಿತ್ತು. ಆದರೆ ಆ ಯಾವ ಸಲಹೆಗಳಿಗೂ ಕೂಡ ಸಿದ್ದರಾಮಯ್ಯನವರು ಒಪ್ಪಿರಲಿಲ್ಲ. ಡಿ ಕೆ ಶಿವಕುಮಾರ್ ಕೂಡ ಅವತ್ತು ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ನಿಲುವಿಗೆ ಬದ್ಧರಾಗಿದ್ರು. ಈಗಲೂ ಕೂಡ ಅದೇ ರೀತಿಯ ಅಭಿಪ್ರಾಯಗಳು ಅವರ ಮುಂದೆ ಬಂದಂಥ ಹಿನ್ನೆಲೆಯಲ್ಲಿ ಹಲವು ಮಂದಿ ಸಚಿವರು, ಹಲವು ಮಂದಿ ಶಾಸಕರು ಕೂಡ ಪರಿಷ್ಕರಣೆಯ ಬಗ್ಗೆ ಹೆಚ್ಚು ಒಲವನ್ನು ಹೊಂದಿದ್ದಾರೆ. ಕೇವಲ ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು ನಾವು ಚುನಾವಣೆಗೆ ಹೋದರೆ ಸಾಕಾಗೋದಿಲ್ಲ. ಗ್ಯಾರಂಟಿಯಲ್ಲಿ ಎಲ್ಲಿ ಸೋರಿಕೆ ಆಗ್ತಾ ಇದೆ, ಅದು 200 ಕೋಟಿ ಇರಬಹುದು, 300 ಕೋಟಿ ಇರಬಹುದು, ಅದನ್ನು ಕೂಡ ನಾವು ಅಭಿವೃದ್ಧಿಯ ಯೋಜನೆಗಳಿಗೆ ಬಳಸಬಹುದು ಅನ್ನುವಂಥದ್ದು ಹಲವು ಮಂದಿಯ ಅಭಿಪ್ರಾಯ. ಹೀಗಾಗಿ ಸರ್ಕಾರ ಒಂದು ಮಧ್ಯದ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಕೇವಲ ಏಕಾಏಕಿ ಗ್ಯಾರಂಟಿ ಯೋಜನೆಗಳನ್ನ ನಾವು ಸ್ಥಗಿತಗೊಳಿಸ್ತೀವಿ ಅನ್ನೋದಕ್ಕೆ ಸಾಧ್ಯವಿಲ್ಲ. ಹಾಗಂತ ಪರಿಷ್ಕರಣೆ ಮಾಡಿಯೇ ಬೇಕಾಬಿಟ್ಟಿ ಕೊಡ್ತೀವಿ ಅನ್ನೋದಕ್ಕೂ ಕೂಡ ಸಾಧ್ಯವಿಲ್ಲ. ಅದರ ನಡುವಲ್ಲಿ ಒಂದು ಎಚ್ಚರಿಕೆಯ ಹೆಜ್ಜೆಯನ್ನು ಬಹುತೇಕ ಸರ್ಕಾರ ತೆಗೆದುಕೊಳ್ಳುವಂತೆ ಕಾಣ್ತಾ ಇದೆ. ಅದಕ್ಕೊಂದು ನಿಬಂಧನೆ ಇರಬಹುದು, ಶ್ರೀಮಂತರಾದಂಥವರು ನೀವು ಅದರಿಂದ ಹೊರಬನ್ನಿ ಅನ್ನುವಂಥದ್ದು ಇರಬಹುದು. ಈ ರೀತಿಯ ಒಂದು ಎಚ್ಚರಿಕೆಯ ಮಾರ್ಗವನ್ನು ಖಂಡಿತವಾಗಿ ಸರ್ಕಾರ ತೆಗೆದುಕೊಂಡಿರುವಂಥದ್ದು ಶ್ಲಾಘನೀಯ ಕೆಲಸ ಅನ್ನಬಹುದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.